Hi everyone, hope you are all doing well. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನ 7th ಚಾಪ್ಟರ್ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅದರ ಎಕ್ಸರ್ಸೈಸ್ ಕ್ವೆಶನ್ಸ್ ಅನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬಹುದು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗುವ. ರೆಡಿ ಇದ್ದೀರಿ ಅಲ್ವಾ? ಈಗ ಎಕ್ಸರ್ಸೈಸ್ 7.2 ವಿನ ಕ್ವೆಶನ್ ಆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗುವ. ಎಕ್ಸರ್ಸೈಸ್ 7. ಈಗ ಆಲ್ರೆಡಿ ಎಕ್ಸರ್ಸೈಸ್ 7.1 ಇನ ಕ್ವೆಶನ್ ಆನ್ಸರ್ಸ್ ಅನ್ನ ನಾವು ಡಿಸ್ಕಸ್ ಮಾಡಿ ಆಗಿದೆ. ಎಕ್ಸರ್ಸೈಸ್ 7.1 ನಲ್ಲಿ ನಾವು ಯೂಸ್ ಮಾಡಿರುವಂತಹದ್ದು ಡಿಸ್ಟೆನ್ಸ್ ಫಾರ್ಮುಲಾ. ಸೊ ವಿ ಹ್ಯಾವ್ ಯೂಸ್ಡ್ ಡಿಸ್ಟೆನ್ಸ್ ಫಾರ್ಮುಲಾ ಇನ್ ಎಕ್ಸರ್ಸೈಸ್ 7.1. ಈಗ ಎಕ್ಸರ್ಸೈಸ್ 7.2 ನಲ್ಲಿ ನಾವು ಸೆಕ್ಷನ್ ಫಾರ್ಮುಲಾವನ್ನ ಯೂಸ್ ಮಾಡ್ಲಿಕ್ಕೆ ಇದ್ದೇವೆ. ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಿ ಸೆಕ್ಷನ್ ಫಾರ್ಮುಲಾ. ಸೊ ಸೆಕ್ಷನ್ ಫಾರ್ಮುಲಾ ಏನು ಅಂತ ಹೇಳಿ ರಿಕಾಲ್ ಮಾಡ್ಕೊಳ್ಳಿ. ಓಕೆ, ಅದನ್ನೇ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಹಾಗೆ ಈ ಸೆಕ್ಷನ್ ಫಾರ್ಮುಲಾದಿಂದ ಡಿರೈವ್ ಆಗಿರುವಂತದ್ದು ಮಿಡ್ ಪಾಯಿಂಟ್ ಫಾರ್ಮುಲಾ. ಓಕೆ, ಸೊ ಇಲ್ಲಿ ಸೆಕ್ಷನ್ ಫಾರ್ಮುಲಾ ಹಾಗೆ ಮಿಡ್ ಪಾಯಿಂಟ್ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ನಾವು ಕ್ವೆಶನ್ ಆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡ್ತೇವೆ. ಸೊ ನಿಮ್ಗೆ ಈಗಾಗಲೇ ಡಿಸ್ಟೆನ್ಸ್ ಫಾರ್ಮುಲಾ ಅಂದ್ರೇನು, ಸೆಕ್ಷನ್ ಫಾರ್ಮುಲಾ ಅಂದ್ರೇನು, ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದ್ರೇನು ಅಂತ ಹೇಳಿ ನಾನು ಫಸ್ಟ್ ವಿಡಿಯೋ ಅಂದ್ರೆ ಈ ಚಾಪ್ಟರ್ ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆಯೋ ಅದನ್ನ ಒಂದು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಆ ವಿಡಿಯೋವನ್ನ ಚೆಕ್ ಮಾಡ್ಕೊಳ್ಳಿ. ಅದನ್ನ ನೀವು ಚೆಕ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಎಲ್ಲಾ ಕಾನ್ಸೆಪ್ಟ್ಸ್ ಅನ್ನ ತಿಳ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ಆಲ್ ದೀಸ್ ಎಕ್ಸರ್ಸೈಸ್ ಕ್ವೆಶನ್ಸ್. ಸೊ ಈಗ ವಿದೌಟ್ ಮಚ್ ಡಿಲೇ ಲೆಟ್ ಅಸ್ ಡೈರೆಕ್ಟ್ಲಿ ಸಾಲ್ವ್ ದಿ ಕ್ವೆಶನ್ಸ್. ಸೊ ಎಕ್ಸರ್ಸೈಸ್ 7.2 ಇಲ್ಲಿ ಫಸ್ಟ್ ಕ್ವೆಶನ್, find the coordinates of find the coordinates of the point. Find the coordinates of the point. Find the coordinates of the point which divides. Find the coordinates of the point which divides the join of. Which divides the join of -1, 7 and 4, -3 in the ratio 2:3. In the ratio 2:3. So ಇಲ್ಲಿ ನಾವು ಏನ್ ಫೈಂಡ್ ಮಾಡಬೇಕಾಗಿರುವಂತದ್ದು, there is a point which divides the line joining -1, 7 and 4, -3. ಇಲ್ಲಿ ಕೊಟ್ಟಿರುವಂತಹ ಎರಡು ಪಾಯಿಂಟ್ -1, 7 ಹಾಗೆ 4, -3 ಅಂತಹ ಎರಡು ಪಾಯಿಂಟ್ ಅನ್ನ ಒಂದು ಲೈನ್ ಜಾಯಿನ್ ಮಾಡ್ತಾ ಇದೆ. ಆ ಲೈನ್ ಅನ್ನ 2:3 ರೇಷಿಯೋದಲ್ಲಿ ಒಂದು ಪಾಯಿಂಟ್ ಡಿವೈಡ್ ಮಾಡ್ತಾ ಇದೆ. ಆ ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನ ನಾವೀಗ ಫೈಂಡ್ ಮಾಡಬೇಕು. ಸೊ ಇಲ್ಲಿ ಹಿಯರ್ ವಿ ಹ್ಯಾವ್ ದ ಪಾಯಿಂಟ್, ಇದು a -1, 7 ಆಗಿ, ಇಲ್ಲಿ say we have point b 4, -3. ಈ ಎ ಬಿ ಪಾಯಿಂಟ್ ಅನ್ನ ಈ ಲೈನ್ ಜಾಯಿನ್ ಮಾಡ್ತಾ ಇದೆ ಅಂಡ್ ದೇರ್ ಇಸ್ ಅ ಪಾಯಿಂಟ್ ಪಿ ಎಕ್ಸ್ ವೈ ಅಂತ ಹೇಳಿ ತಗೊಳ್ಳುವ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ಪಿ ಎಕ್ಸ್ ವೈ and this point is dividing the line AB. AB ಲೈನ್ ಅನ್ನ P ಪಾಯಿಂಟ್ 2:3 ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇದೆ. ಸೊ ದಿಸ್ ರೇಷಿಯೋ ಇದು 2, ಇದು 2:3 ರೇಷಿಯೋದಲ್ಲಿ ಪಾಯಿಂಟ್ P ಅಂತ ಹೇಳುವಂತದ್ದು AB ಅನ್ನ ಡಿವೈಡ್ ಮಾಡ್ತಾ ಇದೆ. ಈಗ ನಾವು ಫೈಂಡ್ ಮಾಡಬೇಕಾಗಿರುವಂತದ್ದು ಈ ಕೋಆರ್ಡಿನೇಟ್ಸ್. ಪಾಯಿಂಟ್ P ಯ ಕೋಆರ್ಡಿನೇಟ್ಸ್ ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ಸ್ ಅನ್ನ ನಾವು ಫೈಂಡ್ ಮಾಡಬೇಕು. ಸೊ ಇಲ್ಲಿ ನಾವು ಸೆಕ್ಷನ್ ಫಾರ್ಮುಲಾವನ್ನ ಯೂಸ್ ಮಾಡುವ. x, y is equal to. ಸೊ ನೆನಪು ಮಾಡ್ಕೊಳ್ಳಿ, ಸೆಕ್ಷನ್ ಫಾರ್ಮುಲಾ m1 x2 plus m2 x1 divided by m1 plus m2, m1 y2 plus m2 y1 divided by m1 plus.
ಇದು ಸೆಕ್ಷನ್ ಫಾರ್ಮುಲಾ. m1 m2 ಅಂದ್ರೆ ರೇಷಿಯೋಸ್ ಅಟ್ ವಿಚ್ ದ ಪಾಯಿಂಟ್ ಪಿ ಎಕ್ಸ್ ವೈ ಡಿವೈಡ್ಸ್ ದಿ ಲೈನ್. ಇಲ್ಲಿ 2 ಅಂದ್ರೆ m1, 3 ಅನ್ನ m2 ಅಂತ ಹೇಳಿ ತಗೊಳ್ತೇವೆ. ಓಕೆ, ಲೆಟ್ ಅಸ್ ರೈಟ್. ಇಲ್ಲಿ a x1 y1, b x2 y2, m1 ಅಂದ್ರೆ 2, m2 ಅಂದ್ರೆ 3. ಈಗ m1 into x2, ಓಕೆ, m1 ಅಂದ್ರೆ 2 into x2 ಅಂದ್ರೆ 4 ಪ್ಲಸ್ m2 ಅಂದ್ರೆ 3 into x1 is minus 1 divided by m1 plus m2, 2 plus 3, comma m1 y2, m1 y2, 2 into minus 3 plus m2 y1, m2 andre 3 into y1 is 7 divided by m1 plus m2 plus 3. So now xy point is equal to 2 into 4, 8 plus 3 into minus 1, minus 3 divided by 2 plus 3 under 5, 2 into minus 3, minus 6 plus 7 into 3 is 21 divided by 2 plus 3, 5. xy is equal to 8 plus of minus 3 andre adu minus 3 ಆಯ್ತು. 8 minus 3 andre 5, 5 divided by 5, comma minus 6 plus 12 ಅಂದ್ರೆ ನೀವು ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ plus 15 is the answer, divide by 5. 5 ಟೇಬಲ್ ಅಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. 5 1 5 1 5 1 5 3. ಹಾಗಾಗಿ ಇಲ್ಲಿ ಪಾಯಿಂಟ್ xy ಅಂತ ಹೇಳಿದ್ರೆ 1, 3. ಸೊ ನಮಗೆ ಕೇಳಿರುವಂತದ್ದು ಪಿ ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡ್ಲಿಕ್ಕೆ. ಸೊ ಇಲ್ಲಿ therefore xy is 1, 3. ಈ ಲೈನ್ ಎ ಬಿ ಅನ್ನ 2:3 ರೇಷಿಯೋದಲ್ಲಿ ಡಿವೈಡ್ ಮಾಡುವಂತಹ ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡಿ ಅಂತ ಕೇಳಿರುವಂತದ್ದು. ಸೊ ದ ಕೋಆರ್ಡಿನೇಟ್ಸ್ ಆರ್ 1, 3. ಸೊ ಇಲ್ಲಿ ನಾವು ಸೆಕ್ಷನ್ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಆನ್ಸರ್ ಅನ್ನ ಫೈಂಡ್ ಮಾಡಿದ್ವಿ. ಯು ಹ್ಯಾವ್ ಟು ಪ್ರಾಕ್ಟಿಸ್. ಎಲ್ಲಿ ಮಿಸ್ಟೇಕ್ ಆಗ್ತದೆ ಅಂತ ಹೇಳಿದ್ರೆ ನಾವು ತಗೊಂಡಂತಹ x1 y1, x2 y2 ಮತ್ತೆ m1 m2 ಸಬ್ಸ್ಟಿಟ್ಯೂಷನ್ ಅಲ್ಲಿ ಕೇರ್ಫುಲ್ ಆಗಿರಿ. ಸಬ್ಸ್ಟಿಟ್ಯೂಷನ್ ಅನ್ನ ನೀಟಾಗಿ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾ ಹೋದ್ರೆ ಯು ವಿಲ್ ಈಸಿಲಿ ಗೆಟ್ ದಿ ಆನ್ಸರ್. ಈಗ ನಾವು ಸೆಕೆಂಡ್ ಕ್ವೆಶನ್ ಅನ್ನ ಸಾಲ್ವ್ ಮಾಡುವ. ಸೆಕೆಂಡ್ ಕ್ವೆಶನ್, ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್. ಫೈಂಡ್ ದ ಕೋಆರ್ಡಿನೇಟ್ಸ್ of the points of trisection of the points of trisection. Find the coordinates of the points of trisection of the line joining of the line joining of the line segment joining 4 minus 1 and minus 2 minus 3. Find the coordinates of the points of trisection of the line segment joining 4 minus 1 and minus 2 minus 3. ಈಗ ಇಲ್ಲಿ ಒಂದು ಲೈನ್ ಸೆಗ್ಮೆಂಟ್ ಕೊಟ್ಟಿರುವಂತಹ ಎರಡು ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡ್ತಾ ಇದೆ. ಸೇ ದಿಸ್ ಇಸ್ ದಿ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದಿ ಪಾಯಿಂಟ್ಸ್. ಓಕೆ, ಇದನ್ನ A 4 minus 1. This is B minus 2 minus. ಈ ಎ ಬಿ ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡ್ತಿರುವಂತಹ ಲೈನ್ ಸೆಗ್ಮೆಂಟ್ ಅನ್ನ ಟ್ರೈ ಸೆಕ್ಷನ್ ಮಾಡ್ತಿದ್ದಾರೆ. ಅಂದ್ರೆ ಅಲ್ಲಿ 3 ಸೆಕ್ಷನ್ ಆಗಿ ಡಿವೈಡ್ ಮಾಡಿದ್ದಾರೆ. 3 ಸೆಕ್ಷನ್ ಅಂತ ಹೇಳಿದ್ರೆ 3 ಪಾರ್ಟ್ಸ್. ಓಕೆ, 3 ಪಾರ್ಟ್ಸ್ ಅಂದ್ರೆ 3 ಈಕ್ವಲ್ ಪಾರ್ಟ್ಸ್.
say let us consider this is one part, the second ಹಾಗೆ okay. ಇದು P, ಇದು Q. ಟ್ರೈ ಸೆಕ್ಷನ್ ಅಂದ್ರೆ ಮೂರು ಸೆಕ್ಷನ್ ಮಾಡಿದರೆ ಮೂರು ಸೆಕ್ಷನ್ ಈಕ್ವಲ್. ಸೊ ಇಲ್ಲಿ ರೇಷಿಯೋ 1 1 1. ಓಕೆ, ಎ ಬಿ ಲೈನ್ ಸೆಗ್ಮೆಂಟ್ ಅನ್ನ ಮೂರು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರುವಂತದ್ದು. ಸೊ ನಾವಿಲ್ಲಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ಸ್ ಆಫ್ ಟ್ರೈ ಸೆಕ್ಷನ್ ಅನ್ನ ಫೈಂಡ್ ಮಾಡಬೇಕು. ಟ್ರೈ ಸೆಕ್ಷನ್ ಆಗ್ಲಿಕ್ಕೆ ಇರುವಂತಹ ಪಾಯಿಂಟ್ ಒಂದು P ಎಕ್ಸ್ ವೈ, ಓಕೆ, ಹಾಗೆ Q ಎಕ್ಸ್ ವೈ. ಓಕೆ, P ಮತ್ತೆ Q ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡಬೇಕು. ಫಸ್ಟ್ ಗೆ ನಾವು P ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡುವ. ಈಗ P ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅದು ಎ ಬಿ ಲೈನ್ ಅನ್ನ ಡಿವೈಡ್ ಮಾಡ್ತಾ ಇದೆ. ಓಕೆ, P ಪಾಯಿಂಟ್ ಇಸ್ ಇಂಟರ್ಸೆಕ್ಟಿಂಗ್. ಇಲ್ಲಿ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಎ ಬಿ ಲೈನ್ ಸೆಗ್ಮೆಂಟ್ ಅನ್ನ ಮೂರು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೇವೆ. ಮೂರು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುವಾಗ ನಮ್ಗೆ ಎರಡು ಪಾಯಿಂಟ್ ಸಿಗ್ತಾ ಇದೆ, P ಮತ್ತೆ Q. ಆ ಎರಡು ಪಾಯಿಂಟ್ಸ್ ನ ಕೋಆರ್ಡಿನೇಟ್ಸ್ ಅನ್ನ ನಾವು ಫೈಂಡ್ ಮಾಡಬೇಕು. ಮೊದಲನೇದಾಗಿ P ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡುವ. ಓಕೆ, ಸೊ ಇಲ್ಲಿ ಫಸ್ಟ್ ಪಾರ್ಟ್ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ P, ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ P ಇದನ್ನ ಫೈಂಡ್ ಮಾಡುವ. ಸೊ ಇಲ್ಲಿ P ಎಕ್ಸ್ ವೈ, ಈ ಎಕ್ಸ್ ವೈ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡಬೇಕು. ಎ ಪಿ ಮತ್ತೆ ಪಿ ಬಿ ಆಯ್ತು. ಈಗ P ಪಾಯಿಂಟ್ಸ್ ನ ಕೋಆರ್ಡಿನೇಟ್ ಫೈಂಡ್ ಮಾಡುವಾಗ ಈ ಕಡೆ ರೇಷಿಯೋ 2 ಆಯ್ತು. ಈ 1 + 1 2. ಓಕೆ, ಎ ಪಿ ಪಿ ಬಿ, ಎ ಪಿ ಅಂದ್ರೆ 1 ಪಾರ್ಟ್, ಪಿ ಬಿ ಅಂದ್ರೆ 2 ಪಾರ್ಟ್, 1:2 ರೇಷಿಯೋದಲ್ಲಿ. ಈಗ M1 ಅಂದ್ರೆ 1, M2 ಅಂದ್ರೆ 2. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಓಕೆ, P ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡಬೇಕು, ಎ ಪಿ ಮತ್ತೆ ಪಿ ಬಿ. M1 ಅಂದ್ರೆ 1, M2 ಅಂದ್ರೆ ಇಲ್ಲಿ 1 + 1 2 ಆಗಿದೆ. ಓಕೆ, ಈಗ ಸೆಕ್ಷನ್ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು x, y M1 x2 plus M2 x1 divided by M1 plus M2, M1 y2 plus M2 y1 divided by M1 plus ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳುವ. M1 ಮತ್ತೆ M2 ಅಂದ್ರೆ 1 and 2. ಓಕೆ, x1 y1 ಅಂದ್ರೆ 4 - 1, x2 y2 ಅಂದ್ರೆ -2 -3. ಓಕೆ, ದಿಸ್ ಇಸ್ x1 y1, ಇಲ್ಲಿ x2 y2. M1 ಅಂದ್ರೆ 1, M2 ಅಂದ್ರೆ 2. ಸೊ ಇಲ್ಲಿ ಪಾಯಿಂಟ್ ಎಕ್ಸ್ ವೈ, P ಯ ಕೋಆರ್ಡಿನೇಟ್ಸ್. ಓಕೆ, ದಿಸ್ ಇಸ್ ಈಕ್ವಲ್ ಟು M1 ಅಂದ್ರೆ 1 ಇಂಟು x2 ಅಂದ್ರೆ -2 ಪ್ಲಸ್ M2 ಅಂದ್ರೆ 2, x1 ಅಂದ್ರೆ 4. So 2 into 4 divided by M1 plus M2, 1 plus 2. Comma. ಈಗ M1 y2, M1 ಅಂದ್ರೆ 1, y2 ಅಂದ್ರೆ -3. 1 into -3 plus M2 y1, M2 ಅಂದ್ರೆ 2, y1 ಅಂದ್ರೆ -1 plus 2 into -1 divided by M1 plus M2 ಅಂದ್ರೆ 1 plus. ಸಿಂಪ್ಲಿಫೈ ಮಾಡ್ತಾ ಹೋಗುವ. 1 into -2 ಅಂದ್ರೆ -2 plus 4 into 2 ಅಂದ್ರೆ 8 divided by 1 plus 2 is 3. 1 into -3 ಅಂದ್ರೆ -3 plus 1 into -2, 1 into 2 ಅಂದ್ರೆ -2. So plus into minus ಅಂದ್ರೆ -2. ಇಲ್ಲಿ 1 plus 2 ಅಂದ್ರೆ 3. ರೈಟ್, ಈಗ -2 plus 8, -2 plus 8 ಅಂದ್ರೆ +6. So 6/3, -3 -2 ಅಂದ್ರೆ -5/3. ಇಲ್ಲಿ 3 1s 3 2s, -5/3 ಹಾಗೆ ಇಟ್ಕೊಳ್ಳುವ. ಸೊ ಇಲ್ಲಿಗ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ P. ಸೊ P ಆಫ್ ಎಕ್ಸ್ ವೈ ಅಂದ್ರೆ 2, -5/3. P ಪಾಯಿಂಟಿನ ಕೋಆರ್ಡಿನೇಟ್ಸ್ ಅನ್ನ ನಾವು ಫೈಂಡ್ ಮಾಡಿ ಆಯ್ತು. P ಪಾಯಿಂಟ್ ನ ಕೋಆರ್ಡಿನೇಟ್ ಇಸ್ ನಾವು ಎಕ್ಸ್ ವೈ ಅಂದ್ರೆ 2,
minus 5 by 3. 2, minus 5 by 3. ಈಗ coordinates of point Q ಅನ್ನ ನಾವು find ಮಾಡಬೇಕಾಗಿದೆ. We'll do that here. ಇದರಲ್ಲಿ part B coordinates of the point Q. Of the point Q. ಈಗ ನೋಡಿ ಆಗ ಪಾಯಿಂಟ್ ಪಿ ಗೆ ಕನ್ಸಿಡರ್ ಮಾಡಿದ್ವಿ. ನಾವು ವಿ ಹ್ಯಾವ್ ಟು ಫೈಂಡ್ ಫಾರ್ ಕ್ಯೂ. ಈಗ ಏನ್ ಮಾಡ್ತೀರಿ, ಕ್ಯೂ ಪಾಯಿಂಟ್ ಇಲ್ಲಿದೆ, ರೈಟ್? ಕ್ಯೂ ಇಸ್ ಹಿಯರ್. ಈಗ ಎ ಕ್ಯೂ ಮತ್ತೆ ಕ್ಯೂ ಬಿ ಅನ್ನ ತಗೊಳ್ಳಿ. ಕ್ಯೂ ಅಂತ ಹೇಳುವಂತಹ ಪಾಯಿಂಟ್ ಎ ಬಿ ಲೈನ್ ಸೆಗ್ಮೆಂಟ್ ಅನ್ನ ಡಿವೈಡ್ ಮಾಡ್ತಾ ಇದೆ. ಅಂದ್ರೆ ಇದಿಷ್ಟು ಒಂದು ಪಾರ್ಟ್, ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್. ಓಕೆ, ಈಗ m1 ಅಂತ ಹೇಳಿದ್ರೆ ಇಟ್ ಇಸ್ 1 plus 1 2. m1 is equal to 2. ಹಾಗೆ ಇಲ್ಲಿ m2 ಅಂದ್ರೆ 1. Okay, I hope this is clear. What we have done, now we have considered that point Q is dividing the line segment AB. Q line segment AB ಅನ್ನ divide ಮಾಡುವಾಗ first part will be 2 and the second part is 1. Q is dividing the line segment AB in the ratio 2:1. Q ಅಂತ ಹೇಳುವಂತಹ ಪಾಯಿಂಟ್ ಎ ಬಿ ಲೈನ್ ಸೆಗ್ಮೆಂಟ್ ಅನ್ನ 2:1 ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇದೆ. ಈಗ ಕ್ಯೂ ಪಾಯಿಂಟಿನ ಕೋಆರ್ಡಿನೇಟ್ಸ್ ಎಕ್ಸ್ ವೈ ಅನ್ನ ನಾವು ಫೈಂಡ್ ಮಾಡಬೇಕು. ಇಲ್ಲಿ ಮತ್ತೆ ನಾವು ಯೂಸ್ ಮಾಡುವಂತದ್ದು ಸೆಕ್ಷನ್ ಫಾರ್ಮುಲಾವೇ. ಓಕೆ, ಸೊ ಅಗೇನ್ ಐ ವಿಲ್ ರೈಟ್ ದಿ ಫಾರ್ಮುಲಾ. m1 x2 plus m2 x1 divided by m1 plus m2, comma m1 y2 plus m2 y1 divided by m1 plus. ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಸಬ್ಸ್ಟಿಟ್ಯೂಷನ್ ಅಲ್ಲಿ ಕೇರ್ಫುಲ್ ಆಗಿರಿ. ಈಗ m1 ಅಂದ್ರೆ 2 ಇಂಟು x2 ಅಂದ್ರೆ -2 ಪ್ಲಸ್ m2 ಅಂದ್ರೆ 1 ಇಂಟು x1 ಅಂದ್ರೆ 4 ಡಿವೈಡೆಡ್ ಬೈ m1 ಪ್ಲಸ್ m2. m1 ಅಂದ್ರೆ 2, m2 ಅಂದ್ರೆ 1, ಕಮ m1 ಅಂದ್ರೆ 2 ಇಂಟು y2 is -3 ಪ್ಲಸ್ m2 ಅಂದ್ರೆ 1 ಇಂಟು y1 -1 divided by m2 ಅಂದ್ರೆ 1, sorry m1 ಅಂದ್ರೆ 2, m2 ಅಂದ್ರೆ 1. So this is equal to 2 into -2 -4 plus 1 into 4 plus 4 divided by 3, comma 2 into -3 is -6 plus 1 into -1 -1 divided by 3 plus 4 -4, so 0 divided by 3, -6 -1 -7 by 3. So illi e point xy, now that is equal to 0, -7 by 3. Coordinates of point Q. Q x, y andre 0, -7 by. Okay, so ಈಗ 4 -1 ಹಾಗೆ -2 -3 ಅನ್ನ ಜಾಯಿನ್ ಮಾಡುವಂತಹ ಲೈನ್ ಸೆಗ್ಮೆಂಟ್ ಅನ್ನ ಟ್ರೈ ಸೆಕ್ಷನ್ ಆಗಿ ಡಿವೈಡ್ ಮಾಡುವಂತಹ ಪಾಯಿಂಟ್ಸ್ ಯಾವ್ದೆಲ್ಲ ಅಂತ ಕೇಳಿದ್ರೆ P2, -5/3 ಹಾಗೆ ದಿ ಅದರ್ ಪಾಯಿಂಟ್ ಅಂಡ್ ಇಟ್ಸ್ ಕೋಆರ್ಡಿನೇಟ್ ಇಸ್ 0, -7, 3. ಓಕೆ, ಸೊ ಈ ಎರಡು ಪಾಯಿಂಟ್ಸ್, ಸೊ ಇಲ್ಲಿ ನಾವು ಏನ್ ಫೈಂಡ್ ಮಾಡಿದ್ವೋ ಯಾವ್ದೆಲ್ಲ 2, -5/3 and 0, -7/3. ಈ ಎರಡು ಪಾಯಿಂಟ್ಸ್ ಎ ಬಿ ಲೈನ್ ಸೆಗ್ಮೆಂಟ್ ಅನ್ನ ಟ್ರೈ ಸೆಕ್ಷನ್ ಆಗಿ ಡಿವೈಡ್ ಮಾಡ್ತಾ ಇದೆ. ಸೊ ಇಲ್ಲಿ ಎರಡು ಸರ್ತಿ ನಾವು ಸೆಕ್ಷನ್ ಫಾರ್ಮುಲಾವನ್ನ ಯೂಸ್ ಮಾಡಬೇಕು, ಬಿಕಾಸ್ ನಾವು ಎರಡು ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡಬೇಕಾಗಿದೆ. ಇಲ್ಲಿ ಟ್ರೈ ಸೆಕ್ಷನ್ ಅಂತ ಹೇಳಿದ್ರೆ ಆ ಲೈನ್ ಸೆಗ್ಮೆಂಟ್ ಅನ್ನ 3 ಸೆಕ್ಷನ್ ಆಗಿ ಡಿವೈಡ್ ಮಾಡ್ತಾ ಇದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡುವಂತದ್ದು ತುಂಬಾನೇ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡುವ. ಥರ್ಡ್ ಕ್ವೆಶನ್, to conduct sports day activities
to conduct sports day activities in your rectangular shaped school ground in your rectangle shaped school ground ABCD lines have been drawn with the chalk powder. Lines have been drawn. Lines have been drawn with chalk powder. Lines have been drawn with chalk powder at a distance of 1 meter each. At a distance of 1 meter each. 100 flower pots. 100 flower pots have been placed. 100 flower pots have been placed. 100 flower pots has been placed at a distance of 1 meter from each other. 1 meter from each other along AD. From each other along AD as shown in the figure. As shown in the figure. Niharika runs. Niharika runs 1/4 the. Niharika runs 1/4 the distance AD. 1/4 the distance AD on the second line. AD on the second line and posts a green flag. And posts a green flag. Preet runs 1/5 the distance AD. 1/5 the distance AD. 1/5 the distance AD on the 8th line. On the 8th line and posts a red flag. And posts a red flag. What is the distance between both the flags? What is the distance? What is the distance between? What is the distance between both the flags? What is the distance between both the flags? If Rashmi has to post a blue flag, if Rashmi
has to post a blue flag exactly halfway between the line segment joining between the line segment joining the two flags. Joining the two flags. Where should she post her flag? Where should she post her flag? ಕ್ವೆಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಗ್ರೌಂಡ್ ಅದು ಇಟ್ ಇಸ್ ಇನ್ ದಿ ಫಾರ್ಮ್ ಆಫ್ rectangle. ಓಕೆ, ABCD ಇಸ್ ಅ rectangle, ಅದು ಸ್ಕೂಲ್ ಗ್ರೌಂಡ್. ಸೊ ದೇ ಅಲ್ಲಿ ಲೈನ್ಸ್ ಅನ್ನ ಡ್ರಾ ಮಾಡಿದ್ದಾರೆ ಅಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್ ಈಚ್. ಒಂದೊಂದು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೈನ್ ಅನ್ನ ಡ್ರಾ ಮಾಡಿದ್ದಾರೆ ಟು ಕಂಡಕ್ಟ್ ಸ್ಪೋರ್ಟ್ಸ್ ಡೇ ಆಕ್ಟಿವಿಟೀಸ್. ಓಕೆ, ಒಂದೊಂದು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಚಾಕ್ ಪೌಡರ್ ಅಲ್ಲಿ ಲೈನ್ ಅನ್ನ ಡ್ರಾ ಮಾಡಿದ್ದಾರೆ. 100 flower pots have been placed at distance 1 meter from each other along AD. AD ಅಲ್ಲಿ ಒಂದು ಮೀಟರ್ ಡಿಸ್ಟೆನ್ಸ್ ದೂರದಲ್ಲಿ 100 ಫ್ಲವರ್ ಪಾಟ್ಸ್ ಅನ್ನ ಪ್ಲೇಸ್ ಮಾಡಿದ್ದಾರೆ. ಅರ್ಥಾತ್ ಇಲ್ಲಿ ಎ ಇಂದ ಡಿ ತನಕದ ಡಿಸ್ಟೆನ್ಸ್ 100 ಮೀಟರ್ ಅಂತ ಹೇಳಿ. ಯಾಕಂದ್ರೆ ಒಂದೊಂದು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಫ್ಲವರ್ ಪಾಟ್ ಅನ್ನ ಪ್ಲೇಸ್ ಮಾಡಿರುವ ಕಾರಣ ಎ ಇಂದ ಡಿ ತನಕ 100 ಮೀಟರ್ ಡಿಸ್ಟೆನ್ಸ್ ಆಯ್ತು. ಫಸ್ಟ್ ಪಾಟ್ at 1 ಮೀಟರ್, 2 ಮೀಟರ್, 3 ಮೀಟರ್, 4 ಮೀಟರ್, ಅದೇ ರೀತಿ 1 ಮೀಟರ್ ಗ್ಯಾಪ್ ಅಲ್ಲಿ 100 ಫ್ಲವರ್ ಪಾಟ್ಸ್ ಅನ್ನ ದೇ ಹ್ಯಾವ್ ಪ್ಲೇಸ್ಡ್. ಓಕೆ, ಸೊ ಇಲ್ಲಿ 100 ಫ್ಲವರ್ ಪಾಟ್ಸ್ ಇದೆ. ಎ ಇಂದ ಡಿ ಗೆ ತಲುಪುವಾಗ ದರ್ ಆರ್ 100 ಫ್ಲವರ್ ಪಾಟ್ಸ್. ಓಕೆ, ಅದಾದ್ಮೇಲೆ ನಿಹಾರಿಕಾ ರನ್ಸ್ 1/4 ದ ಡಿಸ್ಟೆನ್ಸ್ ಆಫ್ AD ಆನ್ ದಿ ಸೆಕೆಂಡ್ ಲೈನ್. ಇಲ್ಲಿ ಸೆಕೆಂಡ್ ಲೈನ್ ಅಲ್ಲಿ ನಿಹಾರಿಕಾ ಅಂತ ಹೇಳುವಂತಹ ಹುಡುಗಿ ಫ್ಲಾಗ್ ಅನ್ನ ಹಿಡ್ಕೊಂಡು ಓಡ್ತಾ ಇದ್ದಾಳೆ. And she has covered 1/4 the distance of AD. AD distance 100 meter ಆಯ್ತು, 1/4 distance ಅನ್ನ ಕವರ್ ಮಾಡ್ತಾ ಇದ್ದಾಳೆ. ಓಕೆ, ಅಂಡ್ ಪೋಸ್ಟ್ ಅ ಗ್ರೀನ್ ಫ್ಲಾಗ್, ಅಲ್ಲಿ ಗ್ರೀನ್ ಫ್ಲಾಗ್ ಅನ್ನ ಪೋಸ್ಟ್ ಮಾಡ್ತಾರೆ. ಓಕೆ, ಹಾಗೆ ಪ್ರೀತ್ ಇಸ್ ರನ್ನಿಂಗ್ ಆನ್ ದ 8th ಲೈನ್. ಪ್ರೀತ್ ಅಂತ ಹೇಳುವಂತಹವಳು 8th ಲೈನ್ ಅಲ್ಲಿ 1/5 ಡಿಸ್ಟೆನ್ಸ್ ಆಫ್ ದಿ AD ಅನ್ನ ಕವರ್ ಮಾಡಿ ರೆಡ್ ಫ್ಲಾಗ್ ಅನ್ನ ಪೋಸ್ಟ್ ಮಾಡ್ತಾ ಇದ್ದಾಳೆ. ಓಕೆ, ಇಲ್ಲಿ ಸೆಕೆಂಡ್ ಲೈನ್ ಅಲ್ಲಿ 1/4 ಡಿಸ್ಟೆನ್ಸ್ ಅನ್ನ ನಿಹಾರಿಕಾ ಕವರ್ ಮಾಡಿ ರೆಡ್ ಫ್ಲಾಗ್ ಅನ್ನ ಅಲ್ಲಿ ಪೋಸ್ಟ್ ಮಾಡ್ತಾಳೆ. ಹಾಗೆ ಗ್ರೀನ್ ಫ್ಲಾಗ್ ಅನ್ನ ಪೋಸ್ಟ್ ಮಾಡ್ತಾಳೆ. ಅಲ್ಲಿ ಪ್ರೀತ್ 8th ಲೈನ್ ಅಲ್ಲಿ 1/5 ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿ ರೆಡ್ ಫ್ಲಾಗ್ ಅನ್ನ ಅಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾಳೆ. ಈಗ ವಾಟ್ ಈಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಬೋತ್ ದಿ ಫ್ಲಾಗ್ಸ್? ಇಲ್ಲಿರುವಂತಹ ಗ್ರೀನ್ ಫ್ಲಾಗ್ ಹಾಗೆ ಇಲ್ಲಿರುವಂತಹ ರೆಡ್. ಸೊ ಗ್ರೀನ್ ಫ್ಲಾಗ್ ಮತ್ತೆ ರೆಡ್ ಫ್ಲಾಗಿನ ನಡುವೆ ಇರುವಂತಹ ಡಿಸ್ಟೆನ್ಸ್ ಅನ್ನ ನಾವು ಫೈಂಡ್ ಮಾಡಬೇಕು. ಓಕೆ, ವಾಟ್ ಈಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಫ್ಲಾಗ್ಸ್? ಈಗ ಡಿಸ್ಟೆನ್ಸ್ ಫೈಂಡ್ ಆದ್ಮೇಲೆ ಈಗ ರಶ್ಮಿ ಶಿ ಹ್ಯಾಸ್ ಟು ಪೋಸ್ಟ್ ಅ ಬ್ಲೂ ಫ್ಲಾಗ್. ರಶ್ಮಿ ಬ್ಲೂ ಫ್ಲಾಗ್ ಅನ್ನ ಈ ಡಿಸ್ಟೆನ್ಸಿನ ನಡುವಲ್ಲಿ ಅಂದ್ರೆ ಹಾಫ್ ವೇ ಅಲ್ಲಿ ಅವಳು ಪೋಸ್ಟ್ ಮಾಡ್ಬೇಕಾದ್ರೆ ಎಷ್ಟು ಕೋಆರ್ಡಿನೇಟ್ಸ್ ಇರಬೇಕು, ಅಲ್ಲಿ ಅದರ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಮೊದಲಿಗೆ ಡಿಸ್ಟೆನ್ಸ್ ಫೈಂಡ್ ಮಾಡುವ. ಗ್ರೀನ್ ಫ್ಲಾಗ್ ಮತ್ತೆ ರೆಡ್ ಫ್ಲಾಗ್ ಅನ್ನ ಊರಿದಂತಹ ಜಾಗದಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿ ಫೈಂಡ್ ಮಾಡುವ. ಅದು ಫೈಂಡ್ ಮಾಡ್ಲಿಕ್ಕೆ ನಮ್ಗೆ ಡಿಸ್ಟೆನ್ಸ್ ಕವರ್ಡ್ ಬೈ ನಿಹಾರಿಕಾ ಬೇಕು. ಸೊ ಇಲ್ಲಿ ಸೊಲ್ಯೂಷನ್, ಮೊದಲಿಗೆ ಡಿಸ್ಟೆನ್ಸ್ ಕವರ್ಡ್ ಬೈ ನಿಹಾರಿಕಾ. ನಿಹಾರಿಕಾ AD ಯ ಅಲಾಂಗ್ ಅಲ್ಲಿ ಓಕೆ 1/4 ಡಿಸ್ಟೆನ್ಸ್ ಕವರ್ ಮಾಡ್ತಿದ್ದಾಳೆ. ಇಟ್ ಈಸ್ 1/4 ದಿ ಡಿಸ್ಟೆನ್ಸ್ ಆಫ್ AD ಅಂದ್ರೆ 100 ಮೀಟರ್ ಅಲ್ವಾ? ಇಲ್ಲಿ 4 1s 2s 8 5s 20. ಇಲ್ಲಿ ಡಿಸ್ಟೆನ್ಸ್ ಕವರ್ ಮಾಡಿರುವಂತದ್ದು 25 ಮೀಟರ್. ನಿಹಾರಿಕಾ ಕವರ್ ಮಾಡಿದ್ದು 25 ಮೀಟರ್. ಸೆಕೆಂಡ್ ಲೈನ್ ಅಲ್ಲಿ 25 ಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಗ್ರೀನ್ ಫ್ಲಾಗ್ ಅನ್ನ ಪೋಸ್ಟ್ ಮಾಡಿರುವ ಕಾರಣ ನಾನು G ಅಂತ ಹೇಳಿ ಬರ್ಕೊಂಡೆ.
ಸೊ ಇಲ್ಲಿ ಕೋಆರ್ಡಿನೇಟ್ಸ್ ಅನ್ನ ಬರೆಯುವುದಾದ್ರೆ ಜಿ ಆಫ್ 2, ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿರುವಂತದ್ದು 25 ಮೀಟರ್. ಸೊ 2, 25 ಇಸ್ ದಿ ಕೋಆರ್ಡಿನೇಟ್. ಓಕೆ, ಅದೇ ರೀತಿಯಲ್ಲಿ ಪ್ರೀತ್, ಡಿಸ್ಟೆನ್ಸ್ ಕವರ್ಡ್ ಬೈ ಪ್ರೀತ್, ಡಿಸ್ಟೆನ್ಸ್ ಕವರ್ಡ್ ಬೈ ಪ್ರೀತ್. ಸೊ ಇಲ್ಲಿ ಪ್ರೀತ್ ಕವರ್ ಮಾಡ್ತಿರುವಂತದ್ದು 1/5 ದಿ ಡಿಸ್ಟೆನ್ಸ್ ಆಫ್ ಎಡಿ. 1/5 ಎಡಿ ಅಂದ್ರೆ 100 ಮೀಟರ್. 5 ones, 5 twos, okay, 20 meter. Distance covered by Preet is 20 meter. ಹಾಗಾಗಿ ಇಲ್ಲಿ R ಪಾಯಿಂಟ್ ಇನ ಕೋಆರ್ಡಿನೇಟ್ ಅನ್ನ ಬರೆಯೋದಾದ್ರೆ 8, 20. R is 8, 20. ಈಗ G ಮತ್ತೆ R ಪಾಯಿಂಟ್ಸ್ ನ ಕೋಆರ್ಡಿನೇಟ್ಸ್ ಅನ್ನ ಸಿಕ್ಕಿದೆ. ಈಗ ನಾವು ಗ್ರೀನ್ ಫ್ಲಾಗ್ ಮತ್ತೆ ರೆಡ್ ಫ್ಲಾಗ್ ನ ನಡುವಿನ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡಬಹುದು. ಇಲ್ಲಿ ಡಿಸ್ಟೆನ್ಸ್ ಇಸ್ GR. ಯೂಸ್ ಮಾಡಬೇಕಾಗಿರುವಂತದ್ದು ಡಿಸ್ಟೆನ್ಸ್ ಫಾರ್ಮುಲಾ. ಈಗಾಗಲೇ ತುಂಬಾ ಪ್ರಾಬ್ಲಮ್ಸ್ ಅನ್ನ ನೀವು ಡಿಸ್ಟೆನ್ಸ್ ಫಾರ್ಮುಲಾದ ಬೇಸ್ ಮಾಡಿ ಸಾಲ್ವ್ ಮಾಡಿದಿರಿ. ಈಗ ಫಾರ್ಮುಲಾ ಬರೀರಿ, ಸಬ್ಸ್ಟಿಟ್ಯೂಟ್ ಮಾಡುವ. GR is equal to square root of x2 minus x1 whole square plus y2 minus y1 whole square is equal to square root of. ಈಗ 225 ಅನ್ನುವಂಥದ್ದು x1 x2 ಹಾಗೆ 820 ಅನ್ನೋದು x2 y2. ಓಕೆ, x1 y1 x2 y2. x2 ಅಂದ್ರೆ 8 ಮೈನಸ್ x1 ಅಂದ್ರೆ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ 20 ಮೈನಸ್ y1 ಅಂದ್ರೆ 25. 20 ಮೈನಸ್ 25 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಈಗ GR is equal to square root of 8 minus 2 ಅಂದ್ರೆ 6 square plus 20 minus 25 minus 5 whole square under the root 6 square ಅಂದ್ರೆ 36 plus minus 5 square ಅಂದ್ರೆ 25 add ಮಾಡಿ GR is equal to 36 plus 25 61. ಹಾಗೆ ಯೂನಿಟ್ ಬರಿಬೇಕು, ಸ್ಕ್ವೇರ್ ರೂಟ್ ಆಫ್ 61 ಮೀಟರ್. ಓಕೆ, ಇಲ್ಲಿ ಗ್ರೀನ್ ಫ್ಲಾಗ್ ಮತ್ತೆ ರೆಡ್ ಫ್ಲಾಗ್ ನಡುವಿನ ಡಿಸ್ಟೆನ್ಸ್ ಇಸ್ ಸ್ಕ್ವೇರ್ ರೂಟ್ ಆಫ್ 61 ಮೀಟರ್. ಸೊ ಮೊದಲನೇದಾಗಿ ನಮ್ಗೆ ಎರಡು ಫ್ಲಾಗ್ ಅನ್ನ ಅವರು ಎಲ್ಲಿ ಊರಿದ್ದಾರೋ ಅದರ ನಡುವಿನ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ಕೇಳಿದ್ರು. ಸೊ GR is equal to ಅಂಡರ್ ದಿ ರೂಟ್ 61. ಓಕೆ, ಇಲ್ಲಿ ಯೂನಿಟ್ಸ್ ಅಂತ ಬರಿಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ಡಿಸ್ಟೆನ್ಸ್ ನಮ್ಗೆ ಮೀಟರ್ ಅಲ್ಲಿ ಕೊಟ್ಟಿರುವಂತದ್ದು ಅದು ನಮ್ಗೆ ಗೊತ್ತೇ ಇದೆ. ಸೊ ಇಲ್ಲಿ ಏನ್ ಮಾಡಿದ್ವಿ, G ಮತ್ತೆ R ನ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡಿದ್ವಿ. G ಅಂದ್ರೆ ಗ್ರೀನ್ ಫ್ಲಾಗ್, R ಅಂದ್ರೆ ರೆಡ್ ಫ್ಲಾಗ್, ಅದರ ನಡುವಿನ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡಿದ್ವಿ. ಕೋಆರ್ಡಿನೇಟ್ ಫೈಂಡ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡಿರುವಂತದ್ದು ಅವರು ಕೊಟ್ಟಿರುವಂತಹ ಡಿಸ್ಟೆನ್ಸ್ 1/4 ಡಿಸ್ಟೆನ್ಸ್ ಹಾಗೆ 1/5 ಡಿಸ್ಟೆನ್ಸ್ ಆಫ್ AD ಅಂತ ಹೇಳಿ ಕೊಟ್ಟಿದ್ದಾರೆ. AD ಅಂತ ಹೇಳಿದ್ರೆ 100 ಮೀಟರ್ ಅಂತ ಹೇಳಿ ನಮ್ಗೆ ಪ್ರಾಬ್ಲಮ್ ಅನ್ನ ಓದುವಾಗ ಅರ್ಥ ಆಗಿರುವಂತದ್ದು. ಸೊ ಇಲ್ಲಿ 25 ಮತ್ತೆ 20 ಆನ್ಸರ್ ಬಂದಿದೆ. 2, 25, 8, 20 ಆರ್ ದಿ ಕೋಆರ್ಡಿನೇಟ್ಸ್ ಆಫ್ G ಅಂಡ್ R. ಒಂದು ಸಲ G ಮತ್ತೆ R ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಅನ್ನ ಸಿಕ್ಕಿದ ಮೇಲೆ ನಾವು ಡಿಸ್ಟೆನ್ಸ್ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ಎರಡು ಫ್ಲಾಗ್ ಗಳ ನಡುವಿನ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡಿದ್ವಿ. ನಮ್ಮ ಕ್ವೆಶನ್ ಗೆ ಆನ್ಸರ್ ಇಲ್ಲೇ ಮುಗಿಲಿಲ್ಲ. ಈಗ ಡಿಸ್ಟೆನ್ಸ್ ಫೈಂಡ್ ಆದ್ಮೇಲೆ ಏನ್ ಕೇಳಿದ್ದಾರೆ, ರಶ್ಮಿ ಅಂತ ಹೇಳುವಂತಹ ಹುಡುಗಿ ಈ ಎರಡು ಫ್ಲಾಗ್ ಗಳ ಹಾಫ್ ವೇ ಅಲ್ಲಿ, ಎರಡು ಫ್ಲಾಗ್ ಗಳ ನಡುವೆ ರಶ್ಮಿ ಈಗ ಒಂದು ಬ್ಲೂ ಫ್ಲಾಗ್ ಅನ್ನ ಪೋಸ್ಟ್ ಮಾಡ್ಬೇಕು. ರಶ್ಮಿ ಹ್ಯಾಸ್ ಟು ಪೋಸ್ಟ್ ಅ ಬ್ಲೂ ಫ್ಲಾಗ್ ಎಕ್ಸಾಕ್ಟ್ಲಿ ಹಾಫ್ ವೇ ಬಿಟ್ವೀನ್ ದಿ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದಿ ಟು. ಈ ಲೈನ್ ಸೆಗ್ಮೆಂಟ್ ಗಳ ಹಾಫ್ ವೇ, ಅದರ ಎಕ್ಸಾಕ್ಟ್ ಮಿಡಲ್ ಅಲ್ಲಿ ರಶ್ಮಿ ಹ್ಯಾಸ್ ಟು ಪೋಸ್ಟ್ ಅ ಬ್ಲೂ ಫ್ಲಾಗ್. ಇಲ್ಲಿ ಬ್ಲೂ ಫ್ಲಾಗ್ ಅನ್ನ ಪೋಸ್ಟ್ ಮಾಡಬೇಕು. ಬ್ಲೂ ಫ್ಲಾಗ್ ಅನ್ನ ಪೋಸ್ಟ್ ಮಾಡಬೇಕಿದ್ರೆ ವೇರ್ ಶುಡ್ ಶಿ ಪೋಸ್ಟ್ ಹರ್ ಫ್ಲಾಗ್? ಓಕೆ, ಎಲ್ಲಿ ಅವಳು ಅವಳ ಪೋಸ್ಟ್ ಅನ್ನ ಫ್ಲಾಗ್ ಅನ್ನ ಪೋಸ್ಟ್ ಮಾಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಈಗ ಫರ್ದರ್ ನಾವು ಅದನ್ನ ಸಾಲ್ವ್ ಮಾಡುವ. ಬ್ಲೂ ಫ್ಲಾಗ್ ಅನ್ನ ಎಲ್ಲಿ ಪೋಸ್ಟ್ ಮಾಡಬೇಕು ಅಂತ ಹೇಳಿ ನಮ್ಗೆ ಗೊತ್ತಾಗ್ಬೇಕಂತ ಹೇಳಿದ್ರೆ ನಾವು ಬಿ ಪಾಯಿಂಟ್ಸ್ ನ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡಬೇಕು.
ಬಿ ಯ ಕೋಆರ್ಡಿನೇಟ್ಸ್ ಅನ್ನ ಎಕ್ಸ್ ವೈ ಅಂತ ಹೇಳಿ ತಗೊಳ್ಳುವ. ಈಗ ನಮ್ಗೆ ಗೊತ್ತಿದೆ ಗ್ರೀನ್ ಮತ್ತೆ ರೆಡ್ ಫ್ಲಾಗಿನ ಎಕ್ಸಾಕ್ಟ್ ಮಿಡಲ್ ಪಾಯಿಂಟ್ ನಲ್ಲಿ ರಶ್ಮಿ ಹ್ಯಾಸ್ ಟು ಪ್ಲೇಸ್ ದಿ ಗ್ರೀನ್ ಫ್ಲಾಗ್ ಅಲ್ವಾ. ಸೊ ಇಲ್ಲಿ ನಾವು ಸೆಕ್ಷನ್ ಫಾರ್ಮುಲಾದಿಂದ ಮಿಡ್ ಪಾಯಿಂಟ್ ಫಾರ್ಮುಲಾವನ್ನ ಕಲ್ತಿದ್ದೇವೆ. ಅದನ್ನೇ ಯೂಸ್ ಮಾಡ್ಕೊಂಡು ಎಕ್ಸ್ ವೈ ಯ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡುವ. ಸೊ ಎಕ್ಸ್ ವೈ ಇಸ್ ಈಕ್ವಲ್ ಟು ಮಿಡ್ ಪಾಯಿಂಟ್ ಫಾರ್ಮುಲಾ x1 ಪ್ಲಸ್ x2 ಡಿವೈಡ್ ಬೈ 2 y1 ಪ್ಲಸ್ y2 ಡಿವೈಡ್ ಬೈ, ಇದನ್ನ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಹೇಳಿ ಕರೆಯುವಂತದ್ದು. ಈಗ ಇದನ್ನ ಯೂಸ್ ಮಾಡ್ಕೊಂಡು ಬಿ ಪಾಯಿಂಟ್ಸ್ ನ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡುವ. x, y is equal to x1 plus x2 2 plus 8 divide by 2 y1 plus y2 divide by 2. y1 ಅಂದ್ರೆ 25, y2 ಅಂದ್ರೆ 20. 25 plus 20 divide by, this is equal to 8 plus 2 ಅಂದ್ರೆ 10. So 10 by 2, 25 plus 20, 45 divide by, simplify ಮಾಡ್ಕೊಳ್ಳುವ. 2 1s are 2 5s are 2 1s are 2 2s are 4, 2 2s are 4.5. ಓಕೆ, ಈಗ ಎಕ್ಸ್ ವೈ ಅಂತ ಹೇಳಿದ್ರೆ we got it as 5, 22.5. x ಮತ್ತೆ y ಪಾಯಿಂಟ್ಸ್ ಅಂದ್ರೆ ಎಕ್ಸ್ ವೈ ಕೋಆರ್ಡಿನೇಟ್ಸ್ ನಮಗೆ ಸಿಕ್ಕಿತು. x is 5, y is 22.5. x is 5, y is 22.5. ಈಗ ಬ್ಲೂ ಫ್ಲಾಗ್ ಅನ್ನ ಎಲ್ಲಿ ಪೋಸ್ಟ್ ಮಾಡಬೇಕು, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಅಂತ ಹೇಳಿ ಕೇಳಿದ್ದಾರೆ. ನೀವು ಇಲ್ಲಿ ನೋಡಿ, ಗ್ರೀನ್ ಫ್ಲಾಗ್ ಅದು ಸೆಕೆಂಡ್ ಲೈನ್ ಅಲ್ಲಿ ಇದೆ. ಹಾಗೆ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ರೆ ದಟ್ ಇಸ್ 25 ಮೀಟರ್. ರೆಡ್ ಫ್ಲಾಗ್ 8th ಲೈನ್ ಅಲ್ಲಿ ಇದೆ. ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ರೆ ದಟ್ ಇಸ್ 20 ಮೀಟರ್. ಸೊ ಈಗ ಈ ಕೋಆರ್ಡಿನೇಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಬ್ಲೂ ಫ್ಲಾಗ್ ಅನ್ನ ಎಲ್ಲಿ ಪೋಸ್ಟ್ ಮಾಡಬೇಕು ಅಂತ ಹೇಳಿ ಹೇಳ್ಬೋದಾ? ಎಕ್ಸಾಕ್ಟ್ಲಿ ಎಲ್ಲಿ? ಫಸ್ಟ್ ನಂಬರ್ ಅಂತ ಹೇಳಿದ್ರೆ ಇಟ್ ಟೆಲ್ಸ್ ವಿಚ್ ಲೈನ್ ಅಲ್ವಾ. ಸೊ ಇಟ್ ಇಸ್ ದ 5th ಲೈನ್. ಎಷ್ಟು ದೂರದಲ್ಲಿ? ದಟ್ ಇಸ್ ಟೋಲ್ಡ್ ಬೈ ದ y ಕೋಆರ್ಡಿನೇಟ್. ಇಲ್ಲಿ y ಕೋಆರ್ಡಿನೇಟ್ ನ ವ್ಯಾಲ್ಯೂ 22.5 ಅಲ್ವಾ. 5th ಲೈನ್ ಅಲ್ಲಿ 22.5 ಮೀಟರ್ ದೂರದಲ್ಲಿ ರಶ್ಮಿ ಬ್ಲೂ ಫ್ಲಾಗ್ ಅನ್ನ ಪೋಸ್ಟ್ ಮಾಡಬೇಕು. ಓಕೆ, ಸೊ ವೇರ್ ಶುಡ್ ಶಿ ಪೋಸ್ಟ್ ಹರ್ ಫ್ಲಾಗ್? ಓಕೆ, ಸೊ ರಶ್ಮಿ should post her flag on the 5th line, on the 5th line at a distance of 22.5 meters. ಸೊ ಇದು ನಮ್ಮ ಕಂಪ್ಲೀಟ್ ಆನ್ಸರ್. ಮೊದಲನೇದಾಗಿ ಗ್ರೀನ್ ಫ್ಲಾಗ್ ಮತ್ತೆ ರೆಡ್ ಫ್ಲಾಗ್ ನಡುವಿನ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡಿದ್ವಿ. ಅದಾದ್ಮೇಲೆ ಬ್ಲೂ ಫ್ಲಾಗ್ ಅನ್ನ ಎಲ್ಲಿ ಪೋಸ್ಟ್ ಮಾಡಬೇಕು ಅಂತ ಹೇಳಿ ಅದರ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡಿದ್ವಿ. ಬ್ಲೂ ಫ್ಲಾಗಿನ ಕೋಆರ್ಡಿನೇಟ್ಸ್ ಅನ್ನ ಫೈಂಡ್ ಮಾಡಿದ ಮೇಲೆ ಅದರಲ್ಲಿ ಎಕ್ಸ್ ಕೋಆರ್ಡಿನೇಟ್ ನ ವ್ಯಾಲ್ಯೂ ನಮ್ಗೆ ಯಾವ ಲೈನ್ ಅಂತ ಹೇಳಿ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ವೈ ಕೋಆರ್ಡಿನೇಟ್ ನ ವ್ಯಾಲ್ಯೂ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಆ ಫ್ಲಾಗ್ ಅನ್ನ ಪೋಸ್ಟ್ ಮಾಡಬೇಕು ಅಂತ ಹೇಳುದನ್ನ ನಮ್ಗೆ ತಿಳಿಸಿಕೊಡ್ತದೆ. ಹಾಗಾಗಿ ರಶ್ಮಿ ಅವಳ ಬ್ಲೂ ಫ್ಲಾಗ್ ಅನ್ನ 5th ಲೈನ್ ಅಲ್ಲಿ 22.5 ಮೀಟರ್ ಡಿಸ್ಟೆನ್ಸ್ ನಲ್ಲಿ ಪೋಸ್ಟ್ ಮಾಡಬೇಕು. ಈ ವಿಡಿಯೋವನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂತಹ ಎಲ್ಲಾ ಕ್ವೆಶನ್ಸ್ ಅನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬಹುದು ಅಂತ ಹೇಳೋದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಏನಾದ್ರೂ ಕ್ವೆರೀಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನಿಮ್ಮ ಕ್ವೆಶನ್ಸ್ ಅನ್ನ ಪೋಸ್ಟ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Stay connected, keep learning, take care, bye bye.